ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಚಿತ್ರದುರ್ಗದ ಕತೆ ಹೇಳ್ತೀನಿ. ಚಿತ್ರದುರ್ಗದಲ್ಲಿ ಲಾಕ್ಡೌನ್ ಆಗಿತ್ತು. ಅದು ಯಾವಾಗಾಗಿತ್ತು? ಮದಕರಿ ನಾಯಕನ ಕಾಲದಲ್ಲಿ, ಅಂದ್ರೆ ಸುಮಾರು 18ನೇ ಶತಮಾನ. 18ನೇ ಶತಮಾನ ಅಂತಂದ್ರೆ ಸುಮಾರು ಇಲ್ಲಿಂದ 250 ವರ್ಷಗಳ ಹಿಂದೆ. ಅದು ಲಾಕ್ಡೌನ್ ಎಷ್ಟು ದಿನ ಆಗಿತ್ತು? 6 ತಿಂಗಳ ಕಾಲ ಆಗಿತ್ತು. ಎಷ್ಟು ಜನ ಇದ್ರು? ಆ ಚಿತ್ರದುರ್ಗದ ಮಹಾಕೋಟೆ ಇದೆಯಲ್ಲ, ಅದು 7 ಸುತ್ತಿನ ಕೋಟೆ. ಅದ್ರ ಒಳಗೆ ಸುಮಾರು 25,000 ಜನಕ್ಕಿಂತ ಹೆಚ್ಚು ಜನ ಇದ್ರು. ಅದರಲ್ಲಿ ಸೈನಿಕರೇ ಸುಮಾರು 20,000 ಜನ ಇದ್ರು. ಅಂಥ ದೊಡ್ಡ ನಗರ, ಕೋಟೆ, ಅದು ಸುಮಾರು 6 ತಿಂಗಳ ಕಾಲ ಲಾಕ್ಡೌನ್ ಆಗಿತ್ತು. ಯಾಕೆ ಲಾಕ್ಡೌನ್ ಆಗಿತ್ತು? ಆಗ ಹೈದರಾಲಿ ಸೈನ್ಯ ಆ ಚಿತ್ರದುರ್ಗವನ್ನ ಮುತ್ತಿಗೆ ಮಾಡಿತ್ತು. ಆ ಮುತ್ತಿಗೆ ಹೇಗೆ ಅಗಾಧವಾಗಿತ್ತು ಅಂತಂದ್ರೆ, ಆ ಸುಭದ್ರ ಕೋಟೆಯನ್ನ ಹೊಡೆಯೋದಕ್ಕೋಸ್ಕರ, ನಾಶ ಮಾಡೋದಕ್ಕೋಸ್ಕರ ಸುಮಾರು ಶ್ರೀರಂಗಪಟ್ಟಣದಿಂದ ಮತ್ತೆ ಎಲ್ಲ ಸುತ್ತಮುತ್ತಲಿನ ರಾಜರುಗಳಿಂದ ಆ ಹೈದರಾಲಿ ಸುಮಾರು 2 ಲಕ್ಷ ಜನ ಸೈನ್ಯವನ್ನ ಕಟ್ಕೊಂಡು ಬಂದಿದ್ದ. ಅಷ್ಟು ಅಗಾಧವಾದ ಕೋಟೆ ಅದು. ಅದನ್ನ ಬೀಳ್ಸೋದು ಅಷ್ಟು ಸುಲಭ ಸಾಧ್ಯವಾಗಿರ್ಲಿಲ್ಲ. ಅದನ್ನ ಬೀಳ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಫ್ರಾನ್ಸ್ ಇಂದ ಒಬ್ಬ ಡಾಲಿ ಅಂತ ಹೇಳ್ಬಿಟ್ಟು ಯೋಧ ಇದ್ದ. ಅವನನ್ನ ಕರ್ಕೊಂಡ್ ಬಂದಿದ್ದ, ಇಂಜಿನಿಯರ್ ಅವನು ಫಿರಂಗಿ ಎಲ್ಲೆಲ್ಲಿ ನಿಲ್ಸಿ ಹೊಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಪಿತೂರಿ ಮಾಡೋದಕ್ಕೆ ಕರ್ಕೊಂಬಂದಿದ್ದ. ಅವನು ಕೂಡ ಇದು ಕೈಲ ಆಗದ ಕೆಲಸ, ಎಂಥ ದೊಡ್ಡ ಪಿರಂಗಿ ತಗೊಂಬಂದ್ರೇನು ಈ ಕೋಟೆಯನ್ನ ಧ್ವಂಸ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಕೈ ಚೆಲ್ಲಿದ್ದ. ಅದಕ್ಕೆ ಸರಿಯಾಗಿ ಹೈದರಾಲಿ ಏನ್ ಮಾಡ್ದ, ಎಂಥ ದೊಡ್ಡ ಕೋಟೆ ಆಗ್ಲಿ, ಇಷ್ಟು ಜನ ಇರುವಂಥ ಕೋಟೆ ನೀರಿಗೋಸ್ಕರನಾದ್ರೂ ಹೊರಗೆ ಬರಲೇಬೇಕು ಅಂತ ಹೇಳ್ಬಿಟ್ಟು ಮುತ್ತಿಗೆ ಹಾಕಿದ್ದನ್ನ ಗಟ್ಟಿಯಾಗಿ ನಿಲ್ಲಿಸ್ಬಿಟ್ಟಿದ್ದ. ಅದಕ್ಕೆ ಸರಿಯಾಗಿ ಮದಕರಿ ನಾಯಕರು ಊರಿನ ಎಲ್ಲಾ ಜನರಿಗೂ ತಾಕೀತು ಮಾಡಿದ್ರು, ರೂಲ್ಸ್ ಮಾಡಿದ್ರು, ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿದ್ರು. ಯಾವ ಒಂದು ನರಪಿಳ್ಳೆ ಕೂಡ ಹೊರಗೆ ಹೋಗ ಕೂಡದು, ಹೊರಗಿನಿಂದ ಒಳಗೆ ಬರಕ್ ಕೂಡದು ಅಂತ ಹೇಳ್ಬಿಟ್ಟು. ಹೀಗಿತ್ತು ಆಗಿನ ಲಾಕ್ಡೌನ್. 7 ಸುತ್ತಿನ ಕೋಟೆ. ಅದರಲ್ಲಿ ಅಷ್ಟು ಜನಕ್ಕೆ ನೀರು, ಧನ, ಧಾನ್ಯ ಇದನ್ನೆಲ್ಲ ಹೇಗೆ ಒದಗಿಸ್ಬೇಕಾಗಿತ್ತು? ಈಗಿನೂ ಕೂಡ ನೀವು ಹೋದ್ರೆ ಒಳಗೆ 7 ಸುತ್ತಿನ ಕೋಟೆ ಒಳಗೆ ಸಾಕಷ್ಟು ಹೊಂಡಗಳಿದೆ, ಸಿಹಿ ನೀರಿನ ಹೊಂಡಗಳಿದೆ. ಅಲ್ಲಿ ಗೋಪಾಲಸ್ವಾಮಿ ಹೊಂಡ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲೆ ಒಂದಿದೆ. ಅದರ ಆಳ ಬಳ್ಳದವರು ಹೇಳ್ತಾರೆ ಸುಮಾರು 2 ತೆಂಗಿನ ಮರದ ಆಳ ಇದೆ ಅದು ಅಂತ ಹೇಳ್ಬಿಟ್ಟು. ಅಷ್ಟು ನೀರು ಸಂಗ್ರಹಣೆ ಮಾಡುವಂತ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಂಡಿದ್ರು. ದವಸ ಧಾನ್ಯ ಕೂಡ ಅವರು ಬೆಳೆಸೋದಕ್ಕೆ ಮತ್ತೆ ಇಟ್ಕೊಳ್ಳೋದಕ್ಕೆ ಉಗ್ರಾಣ ಎಲ್ಲ ಮಾಡ್ಕೊಂಡಿದ್ರು. ಹುಲ್ಸಾದ ದೊಡ್ಡ ಪ್ರದೇಶ ಇತ್ತು, ಕೋಟೆ ಒಳಗೇನೆ ಪ್ರದೇಶ ಇದೆ. ಈಗಲೂ ನಾವು ಹೋದ್ರೆ ಅಲ್ಲಿ ನೋಡ್ಬೋದು ಅದನ್ನೆಲ್ಲ. ಇಂಥ ಸುಭದ್ರ ಕೋಟೆಯನ್ನ ಅವನು ಹೈದರಾಲಿ ವಶಪಡಿಸಿಕೊಂಡಿದ್ದಾದ್ರೂ ಹೇಗೆ? ಕೊನೆಗೆ ಏನಾಯ್ತು? ಯಾಕೆ ಇಂಥ ಸುಭದ್ರವಾದ ಕೋಟೆ ಬಿದ್ದೋಯ್ತು? ಯಾಕೆ ಅವನು ವಶವಾಯಿತು ಅಂತಂದ್ರೆ, ಅದಕ್ಕೆ ಕಾರಣ ಆ ಕೋಟೆ ಒಳಗಿನಿಂದಲೇ ಪೊಳ್ಳಾಯ್ತು. ಒಳ ಜನರೇ ನಾಯಕರ ವಿರುದ್ಧ ಪಿತೂರಿ ಮಾಡಿದ್ರು. ಅದು ಹೇಗಾಯ್ತು ಅಂತಂದ್ರೆ, ದುರ್ಗದಲ್ಲಿ ಸುಮಾರು ಅದೇ 20,000 ಸೈನಿಕರಿದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಸುಮಾರು 2,000 ಸೈನಿಕರು ಮುಸಲ್ಮಾನ ಸೈನಿಕರಿದ್ರು. ಅದರಲ್ಲಿ ಸುಮಾರು 20ರಿಂದ 30 ಮುಖ್ಯ ಸರದಾರರೇ ಇದ್ರು. ಆ ಸರದಾರರು ಈ ಎಲ್ಲ ಸೈನಿಕರ ತುಕಡಿಗಳ ಸರದಾರರಾಗಿದ್ರು. ಅವ್ರಿಗೆಲ್ಲ ಒಬ್ಬ ಒಳ್ಳೆ ಮುದಿ ಮೌಲ್ವಿ ಇದ್ದ. ಅವನು ಆ ದುರ್ಗದ ಒಳಗೆ ಒಂದು ದರ್ಗಾ ಇತ್ತು, ಅಲ್ಲಿ ತನ್ನ ಮಸೀದಿಯನ್ನ ನಡೆಸ್ತಾ ಇದ್ದ. ಅವನು ತುಂಬಾ ನಿಷ್ಠಾವಂತನಾಗಿದ್ದ.
ಅವನು ಹಿಂದಿನ ನಾಯಕರಿಗೂ ಅವನು ತುಂಬಾ ನಿಷ್ಠಾವಂತನಾಗಿದ್ದ. ಈಗ ಬಂದಿರುವಂತಹ ಮದಕರಿ ನಾಯಕರು, ಯುವ ನಾಯಕರು, ಅವರಿಗೂ ತುಂಬಾ ನಿಷ್ಠಾವಂತನಾಗಿದ್ದ. ತಾನು ನಿಷ್ಠೆಯಿಂದ ಇದ್ದಿದ್ದ ಅಷ್ಟೇ ಅಲ್ಲದೆ ತನ್ನ ಮುಸಲ್ಮಾನ ಸೈನಿಕರು ಯಾರಿದ್ರು, ಮತ್ತೆ ಸಾಮಾನ್ಯ ಜನ ಯಾರಿದ್ರು, ವರ್ತಕರು ಯಾರಿದ್ರು, ಅವ್ರಿಗೆಲ್ಲಾನು ಚಿತ್ರದುರ್ಗದ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಬೆಳೆಸಿ, ದುರ್ಗದ ನಾಯಕರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬೆಳೆಸಿ ನಿಷ್ಠಾವಂತನಾಗಿ ಇದ್ದ. ಅವನು ಬೇರೆ ಎಲ್ಲರಲ್ಲೂ ಕೂಡ ಅವ್ರ ಬಗ್ಗೆ, ನಾಯಕರ ಬಗ್ಗೆ ನಿಷ್ಠೆಯನ್ನ ಬೆಳೆಸ್ತಾನೂ ಇದ್ದ. ಇದು ಹೈದರಾಲಿಗೆ ಚೆನ್ನಾಗಿ ಗೊತ್ತಿತ್ತು. ಅಂದ್ರೆ ಹೈದರಾಲಿಗೆ ತಮ್ಮ ಮುಸಲ್ಮಾನರ ಮತದವರೇ ಆದಂಥ ಸಾಕಷ್ಟು ಸೈನಿಕರು, ಸಾಕಷ್ಟು ಒಳ್ಳೆ ಸರ್ದಾರರು ದುರ್ಗದ ಒಳಗೆ ಇದ್ದಾರೆ. ಅವರನ್ನ ತನ್ನ ಪಕ್ಷಕ್ಕೆ ಹೇಗಾದ್ರೂ ಮಾಡಿಕೊಂಡು ಈ ದುರ್ಗದ ಒಳಗೆನೆ ಪೊಳ್ಳಾಗಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ದುರಾಲೋಚನೆಯನ್ನ ಮತ್ತೆ ಪಿತೂರಿಯನ್ನ ಮಾಡ್ತಾ ಇದ್ದ. ದುರ್ಗಕ್ಕೆ ಅವನು ಹೈದರಾಲಿ ಇದೇ ಮೊದಲನೇ ಬಾರಿ ಮುತ್ತಿಗೆ ಹಾಕಿದ್ದಲ್ಲ. ಹಿಂದೆನೂ ಸುಮಾರು 6-8 ತಿಂಗಳ ಹಿಂದೆನೆ ಅವನು ಮುತ್ತಿಗೆ ಹಾಕಿದ್ದ. ಆಗ ಅವನು ಬೇರೆ ಏನೋ ಕಾರಣಕ್ಕೆ ಕಾಲ್ ಕಿತ್ತು ಹೋಗಿದ್ದ. ಆಗ ಮದಕರಿ ನಾಯಕರು ಅವನ ಜೊತೆಗೆ ಒಪ್ಪಂದ ಮಾಡಿ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಆಗ ಹೈದರಾಲಿ ಏನ್ ಮಾಡಿದ್ದ, ತನ್ನ ಕಡೆಯಿಂದ ಒಂದಿಬ್ರು ಮೌಲ್ವಿಗಳನ್ನ ಚಿತ್ರದುರ್ಗದ ಒಳಗೆ ಹೋಗಿ ಅಲ್ಲಿ ತಮ್ಮ ಕಾರ್ಯವನ್ನ ಮಾಡೋದಿಕ್ಕೆ ಪ್ರೋತ್ಸಾಹ ಮಾಡಿ ಕಳಿಸಿದ್ದ. ಅವ್ರದ್ದೇನ್ ಕೆಲಸ ಆಗಿತ್ತು? ಅವ್ರು ಏನಿಲ್ಲ, ಅವರು ಪ್ರಮುಖವಾಗಿ ಆ ಮುದಿ ಮೌಲ್ವಿ ಇದ್ನಲ್ಲ, ಅವನ ಮನಸ್ಸನ್ನ ಪರಿವರ್ತನೆ ಮಾಡಬೇಕಾಗಿತ್ತು. ಅವ್ರೇನ್ ಮಾಡಿದ್ರು, ಆ ಮುದಿ ಮೌಲ್ವಿ ಜೊತೆಗೆ ಸಾಕಷ್ಟು ಸಂವಾದ ಮಾಡಿದ್ರು. ಅವರು ಅವನ ಮನಸ್ಸನ್ನ ಕಲುಷಿತ ಮಾಡಿದ್ರು, ಮೈಂಡ್ ನ ಕರಪ್ಟ್ ಮಾಡಿದ್ರು. ಅವ್ರೇನ್ ಹೇಳಿದ್ರು, ಅವ್ರು ಹೇಳಿದ ಪ್ರಕಾರ ಈ ಯುದ್ಧ ಆಗ್ತಾ ಇರೋದು ಬರೀ ರಾಜ್ಯಕ್ಕೋಸ್ಕರ ಅಲ್ಲ, ಸಂಪತ್ತಿಗೋಸ್ಕರ ಅಲ್ಲ, ಇದು ಇಸ್ಲಾಂ ಪವಿತ್ರ ಯುದ್ಧ. ಇದಕ್ಕೆ ಜಿಹಾದ್ ಅಂತ ಕರೀತಾರೆ. ನೀವೆಲ್ಲ ಕುರಾನ್ ನಲ್ಲಿ ಓದೇ ಇರ್ತೀರ. ಈಗ ಬಂದಿರುವಂತಹ ಹೈದರಾಲಿ ಬರೀ ಸಾಮಾನ್ಯ ಸೈನಿಕ ಅಲ್ಲ, ಇವನು ಇಸ್ಲಾಮಿನ ದೂತ, ಅಲ್ಲಾಹುವಿನ ಸೇವಕ. ಇವನು ಎದುರುಗಡೆ ನೀವು ಕತ್ತಿ ಎತ್ತಕೂಡದು. ನೀವು ಕತ್ತಿ ಎತ್ತಿದ್ರೆ ಅದು ಇಸ್ಲಾಂಗೆ ದ್ರೋಹವಾದಂತೆ ಅಂತ ಹೇಳಿ ಅವನ ಮನಸ್ಸು ಪರಿವರ್ತನೆ ಮಾಡ್ದ. ಮೊದಲು ಆ ಮುದಿ ಮೌಲ್ವಿ ಮನಸ್ಸು ಪರಿವರ್ತನೆಗೊಂಡ. ಅವನಿಗೆ ಇದು ಹೌದು ಅಂತ ಅನ್ನಿಸ್ತು. ಆಮೇಲೆ ಅವನು ಸಂಪೂರ್ಣವಾಗಿ ಅವ್ರ ಮಾತುಗಳನ್ನ ನಂಬಿ ಅದನ್ನೇ ಎಲ್ಲರಿಗೂ ಪ್ರತಿಪಾದನೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ದ. ಸೈನಿಕರಿಗೆ, ವರ್ತಕರಿಗೆ, ಸಾಮಾನ್ಯ ಜನರಿಗೆ ಅವರಿಗೆಲ್ಲ ಸ್ವಾಮಿ ನಿಷ್ಠೆ ಇತ್ತು, ನಾಯಕರ ಮೇಲೆ ನಿಷ್ಠೆ ಇತ್ತು. ಅದನ್ನೆಲ್ಲ ಪರಿವರ್ತನೆ ಮಾಡಿಸ್ದ. ಅವನು ಹೇಳಿದ್ದು, ತಮ್ಮ ನಿಷ್ಠೆ ನೆಲಕ್ಕೆ ನೀರಿಗೆ ಅಲ್ಲ, ನಾಯಕರಿಗೆ ಅಲ್ಲ, ಮತಕ್ಕೋಸ್ಕರ ಇರಬೇಕು, ಇಸ್ಲಾಂಗೋಸ್ಕರ ಇರಬೇಕು ಅಂತ ಹೇಳ್ಬಿಟ್ಟು ಅವರ ಮನಸ್ಸನ್ನ ಪರಿವರ್ತನೆ ಮಾಡಿಸ್ದ. ಅವ್ರ ಮೈಂಡ್ ನ ಕರಪ್ಟ್ ಮಾಡ್ದ. ಇಷ್ಟೆಲ್ಲ ಆಗೋದಕ್ಕೆ ಸುಮಾರು 6 ತಿಂಗಳ ಕಾಲ ತಗೊಂಡಿತ್ತು. ಸುಮಾರು 6 ತಿಂಗಳ ಕಾಲ ಅವರು ಸತತವಾಗಿ ತಮ್ಮ ಪ್ರತಿಪಾದನೆಯನ್ನು ಮಾಡಿ ಅವರ ಮನಸ್ಸನ್ನೆಲ್ಲ ಕಲುಷಿತ ಮಾಡಿ ಮೈಂಡ್ ನ ಕರಪ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ರಂಜಾನ್ ಬಂದಿತ್ತು. ರಂಜಾನ್ ನಲ್ಲಿ ಒಂದು ಸಂಪ್ರದಾಯ ತುಂಬಾ ವರ್ಷಗಳಿಂದ ಮಾಡ್ತಾ ಬಂದಿದ್ರು. ಅಲ್ಲಿನ ಮುಸಲ್ಮಾನರು, ದುರ್ಗದ ಮುಸಲ್ಮಾನರು, ಅವರು ಏನ್ ಮಾಡ್ತಾ ಇದ್ರು, ಒಂದು ಪಂಜ್ ಮಾಡಿಕೊಂಡು ರಾತ್ರಿ ಹೊತ್ತು ಪಂಜನ್ನ ತಗೊಂಡು ಹೋಗಿ ಊರು ಹೊರಗಿನ ಒಂದು ಕೊಳ ಅಥವಾ ಕೆರೆ ಇರುತ್ತೆ, ಅಲ್ಲಿ ತೊಳೆಯೋ ಅಂತ ಸಂಪ್ರದಾಯ ಇತ್ತು. ಅದನ್ನ ಮುಸಲ್ಮಾನ ಸರ್ದಾರರು ಹಠ ನಿಂತು ಅದನ್ನ ಮಾಡ್ಲೇಬೇಕು ಅಂತ ನಿಂತರು. ದುರ್ಗದ ನಾಯಕರಾದಂತಹ ಮದಕರಿ ನಾಯಕರು ಅವ್ರ ಜೊತೆಗೆ ತುಂಬಾ ಸಂವಾದ ಮಾಡಿದ್ರು. ಇದು ಆಗದು, ಇದು ಕೂಡದು, ನಾವು ದುರ್ಗದ ಕೋಟೆಯನ್ನ ಬಾಗಿಲನ್ನ ಇವಾಗ ತೆಗೆದ್ರೆ ಇದು ದುರ್ಗಕ್ಕೆ ಹಾನಿ ಆಗತ್ತೆ. ದುರ್ಗದ ಒಳಗೆ ಎಷ್ಟೊಂದು ಹೊಂಡಗಳಿದೆ, ಕೆರೆಗಳಿದೆ, ಇಲ್ಲೇ ಮಾಡ್ಕೊಳ್ಳಿ ಅಂತ ಸಾಕಷ್ಟು ವಾದ ಮಾಡಿದ್ರೇನು ಅವರು ಮಾತ್ರ ಹಠ ಬಿಡ್ಲೇ ಇಲ್ಲ. ದುರ್ಗದ ಬೇರೆ ಬೇರೆ ಜನ ಅವರನ್ನ ಮನಸ್ಸು ಒಲಿಸೋದಕ್ಕೆ ಪ್ರಯತ್ನ ಪಟ್ರು.
6 ತಿಂಗಳಿಂದ ಸಾಕಷ್ಟು ಹಬ್ಬಗಳು ಹರಿದಿನಗಳು ಎಷ್ಟಾಗತ್ತೋ ಅಷ್ಟು ದುರ್ಗದ ಒಳಗಡೆನೆ ಮಾಡ್ತಾ ಇದ್ರು. ವಿಜಯದಶಮಿಗೆ ಬನ್ನಿ ಕೊಡೋದಿಕ್ಕೆ ಅಂತ ಹೇಳ್ಬಿಟ್ಟು ಶ್ರೀನಿವಾಸ ದೇವರ ಗುಡಿ ತನಕ ಹೋಗ್ಬೇಕಾಗಿತ್ತು. ಅದು ತುಂಬಾ ದೂರ, ಅದು ಕೋಟೆಯಿಂದ ದಾಟಿ. ವಿಜಯದಶಮಿಗೆ ಅದಕ್ಕೆ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಳಗಡೆನೆ ಎಷ್ಟಾಗತ್ತೋ ಅಷ್ಟು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ರು ಹಿಂದೂಗಳೆಲ್ಲ, ಬೇರೆಯವರೆಲ್ಲ. ಆದ್ರೂ ಕೂಡ ಇವ್ರು ಮಾತ್ರ ಅದಕ್ಕೆ ಹಠ ತೊಟ್ಟು ನಾವು ಹೊರಗೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ತೊಟ್ರು. ನಾಯಕರು ಏನು ಮಾಡೋದಿಕ್ಕೆ ಆಗ್ಲಿಲ್ಲ. ಅವ್ರ ಹಠಕ್ಕೆ ಒಲಿದು ಅವರಿಗೆ ಹೋಗೋದಕ್ಕೆ ದಾರಿ ಮಾಡ್ಕೊಡ್ಲೇಬೇಕಾಯ್ತು. ಆದ್ರೂ ಅವ್ರು ಹೇಳಿದ್ರು, ಸಂಜೆ ಹೊತ್ತು ಬೇಗ ಹೋಗಿ ಬೇಗ ಬಂದ್ಬಿಡಿ, 1 ಗಂಟೆ ಕಾಲ ಮಾತ್ರ ನಾವು ನಿಮ್ಗೆ ಹೊರಗೆ ಹೋಗೋದಿಕ್ಕೆ ಬಿಡ್ತೀವಿ ಅಂತ ಹೇಳಿ ಕೊಟ್ಟು ಕಳ್ಸಿದ್ರೆ ಅವ್ರು 1 ಗಂಟೆ ಆಯ್ತು, 2 ಗಂಟೆ ಆಯ್ತು. ಹೋದವರು ಸೀದಾ ಹೋಗ್ಬಿಟ್ಟು ಹೈದರಾಲಿ ಜೊತೆಗೆ ಕೈ ಜೋಡಿಸ್ಬಿಟ್ರು. ಮಾರನೇ ದಿನ ಯುದ್ಧ ಅನಿವಾರ್ಯವಾಯ್ತು. ನಾಯಕರಿಗೆ ಗೊತ್ತಾಗಿತ್ತು ಅಷ್ಟೊತ್ತಿಗೆ ಅವರು ಹೋದವರು ಇನ್ನು ಬರೋದಿಲ್ಲ. ಅವರು ಹೈದರಾಲಿ ಸೈನ್ಯದ ಜೊತೆಗೆ ಸೇರ್ಕೊಂಡು ತಮ್ಮ ಮೇಲೆ ಯುದ್ಧಕ್ಕೆ, ತಮ್ಮ ಕೋಟೆಯ ಸುಭದ್ರತೆಗೆ ಹಾನಿಕಾರಕವಾಗಿ ಅವ್ರ ವ್ಯಾಂಟೇಜ್ ಪಾಯಿಂಟ್ಸ್ ತಿಳ್ಕೊಂಡು ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಪಿತೂರಿ ಮಾಡ್ಕೊಂಡು ಯೋಜನೆ ಮಾಡ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸರಿಯಾಗಿ ಯುದ್ಧ ಸನ್ನದ್ಧರಾದ್ರು. ಎಲ್ಲ ಸೈನಿಕರನ್ನು ಆಗ್ಲೇ ಬರಮಾಡಿ ನಾಳೆ ಬೆಳಗ್ಗೆ ಘನಘೋರ ಯುದ್ಧ ಆಗುವ ಸಂಭವನೀಯತೆಗಳು ಖಂಡಿತ ಉಂಟು, ಎಲ್ಲರೂ ಆಯುಧ ತೊಟ್ಟು ನಿಲ್ಬೇಕು ಅಂತ ಹೇಳ್ಬಿಟ್ಟು ಸನ್ನದ್ಧರಾದರು. ಮಾರನೇ ದಿನ ಬೆಳಗ್ಗೆ ಯುದ್ಧ ಸನ್ನದ್ಧರಾಗಿ ನಿಂತಿದ್ದಂಥ ನಾಯಕರು ಮತ್ತೆ ದುರ್ಗದ ಸೈನಿಕರಿಗೆ ಇನ್ನೊಂದು ಆಘಾತ ಕಾಡಿತ್ತು. ಆ ಸೈನಿಕರು, ಉಳಿದ ಸೈನಿಕರಿದ್ರಲ್ಲ 2,000 ಸೈನಿಕರು, ಅವರೆಲ್ಲ ಏನ್ ಮಾಡಿದ್ರು, ಇದು ಪವಿತ್ರ ಯುದ್ಧ, ಜಿಹಾದ್ ಯುದ್ಧ, ಇದನ್ನ ಮಾಡಕ್ಕೆ ಬಂದಿರುವಂತಹ ಹೈದರಾಲಿ ಸೈನ್ಯ ಅದು ಇಸ್ಲಾಮಿನ ಸೇವಕ ಸೈನ್ಯ, ಅವ್ರ ವಿರುದ್ಧ ನಾವು ಯುದ್ಧ ಮಾಡೋದಿಕ್ಕೆ ತಟಸ್ಥರಾಗ್ಬಿಡ್ತೀವಿ, ನಾವು ನಮ್ಮ ಆಯುಧವನ್ನ ಎತ್ತೋದಿಲ್ಲ ಅಂತ ಹೇಳ್ಬಿಟ್ಟು ತಟಸ್ಥರಾಗಿ ನಿಂತು ಬಿಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ಆಯುಧಗಳನ್ನ ಮುರಿದು ನಿಂತು ಬಿಡ್ತಾರೆ. ಅಂದ್ರೆ ತಮ್ಮ ಆಯುಧಗಳು ಬೇರೆಯವರಿಗೂ ಸಿಗದಂತೆ ಮಾಡಿ ಮುರಿದು ನಿಂತು ಬಿಡ್ತಾರೆ. ಇದರಿಂದ ಇತರ ಸರದಾರರಿರ್ತಾರಲ್ಲ, ಸೈನಿಕರಿರ್ತಾರಲ್ಲ, ಅವರಿಗೂ ತುಂಬಾನೇ ಬೇಜಾರಾಗೋಗುತ್ತೆ. ಏನು ನಾಯಕರು ಏನಾರೋ ದೊಡ್ಡ ತಪ್ಪು ಮಾಡಿದ್ರ, ಈ ಮುಸಲ್ಮಾನರಿಗೆ ಸಲಿಗೆ ಕೊಟ್ಟು ತಪ್ಪು ಮಾಡಿದ್ರ, ಅವರ ನಿರ್ಧಾರ ತುಂಬಾ ದೊಡ್ಡ ತಪ್ಪಾಯ್ತಾ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ತುಂಬಾ ಬೇಜಾರಾಗೋಯ್ತು. ಈ ಯುದ್ಧ ನಾವ್ ಯಾಕೆ ಮಾಡ್ಬೇಕು ಅನ್ನೋ ಅಷ್ಟು ಬೇಜಾರಾಗೋಯ್ತು. ಆದ್ರೂ ಕೂಡ ಎದೆಗುಂದದೆ ಎಲ್ಲ ದುರ್ಗದ ಸೈನಿಕರು ತಮಗೆ ವೀರರಂತೆ ವೀರ ಮದಕರಿ ನಾಯಕರ ಅಡಿಯಲ್ಲಿ ವೀರ ಮರಣವನ್ನ ಒಪ್ಪಿದ್ರು. ಮದಕರಿ ನಾಯಕರು ಆ ರಣರಂಗದಲ್ಲಿ ರಣಚಂಡಿಯಂತೆ ಯುದ್ಧ ಮಾಡಿ ವೀರ ಮರಣವನ್ನ ಹೊಂದಿದ್ರು. ಹಾಗಾಗಿ ಈ ಒಳ ಪಿತೂರಿಯಿಂದ ದುರ್ಗ ಪೊಳ್ಳಾಗಿ ಹೊರ ಸೈನ್ಯಕ್ಕೆ ತುತ್ತಾಗಿ ಹೈದರಾಲಿಗೆ ವಶಗೊಂಡಿತು. ಹಾಗಾಗಿ ದುರ್ಗ ಬಿದ್ದೋಯ್ತು. ಈ ಇತಿಹಾಸ ಪುಟ ನಮಗೆ ಏನು ತಿಳಿಸಿಕೊಡುತ್ತದೆ? ಒಂದು ಮುಖ್ಯವಾದ ವಿಷಯ ಏನ್ ತಿಳಿಸ್ಕೊಡುತ್ತೆ ಅಂತಂದ್ರೆ, ಮುಸಲ್ಮಾನರ ನಿಷ್ಠೆ ಎಂದಿಗೂ ನೆಲಕ್ಕೆ, ನೀರಿಗೆ ಮತ್ತು ನಾಯಕರಿಗೆ ಅಲ್ಲ, ಅಥವಾ ಆ ನೆಲಕ್ಕೆ, ಈ ನೀರಿಗೆ ಮತ್ತು ಈ ನಾಯಕರಿಗೆ ಅದು ಎರಡನೇ ಪ್ರಾಮುಖ್ಯ ಕೊಡುತ್ತೆ. ಅದು ಯಾವತ್ತಿಗೂ ತನ್ನ ಮತಕ್ಕೆ ಮಾತ್ರ ಪ್ರಥಮ ನಿಷ್ಠೆ ಇರುತ್ತೆ ಅಂತ ಹೇಳ್ಬಿಟ್ಟು. ಹೊರಗಿನಿಂದ ಯಾರೇ ಮುಸಲ್ಮಾನ್ ಮತದವರು ಬಂದರೂ ಅವರಿಗೆ ನಮ್ಮ ನೆಲದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ನೀರಿನ ಬಗ್ಗೆ, ನಮ್ಮ ಸಂಪ್ರದಾಯದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಏನು ನಿಷ್ಠೆ ಇರೋದಿಲ್ಲ. ಅವರು ನಮ್ಮ ದೇಶವನ್ನು ಛಿದ್ರ ಮಾಡೋದಿಕ್ಕೆ, ಕನ್ವರ್ಟ್ ಮಾಡೋದಿಕ್ಕೆ ಅಂತಾನೆ ಬಂದಿರ್ತಾರೆ. ಅಂದ್ರೂ ಕೂಡ ಅವರನ್ನ ಬಲಗೊಳಿಸೋದಕ್ಕೆ ಇಲ್ಲಿನ ಮುಸಲ್ಮಾನರು ನಿಂತಿರ್ತಾರೆ ಅನ್ನೋದು ಒಂದು ಇತಿಹಾಸದ ಪುಟಗಳಲ್ಲಿ ನಾವು ಕಾಣಬೇಕಾದಂತ ಸತ್ಯಾಂಶ. ಈಗಿನ ವಿದ್ಯಮಾನ ನೀವು ನೋಡಿದ್ರೇನೆ ಗೊತ್ತಾಗತ್ತೆ. ಈ ತಬ್ಲಿಗಿ ಜಮಾತ್ ಅಂತ ಅನ್ನೋದು ಮಹಾ ಸಮಾವೇಶ ಆಯ್ತು ಡೆಲ್ಲಿನಲ್ಲಿ ಸುಮಾರು ಮಾರ್ಚ್ 14 2ನೇ ವಾರ, 14, 15 ಅಥವಾ 13, 14, 15 ಆ ಟೈಮ್ನಲ್ಲಿ.
ಅಲ್ಲಿ ಸುಮಾರು 10,000 ಜನ ಮೌಲ್ವಿಗಳು ಸೇರಿ ಸಮಾವೇಶ ಮಾಡಿದ್ರು. ಆಗ ಪೂರ್ಣ ಭಾರತದಲ್ಲಿ ಲಾಕ್ಡೌನ್ ಇಲ್ದಲೇ ಇದ್ರೂ ಕೂಡ ಆದ್ರೆ ಸಾಕಷ್ಟು ಪ್ರತಿಬಂಧತೆ ಇತ್ತು. ಡೆಲ್ಲಿನಲ್ಲಿ ಸ್ಪೆಷಲಿ ಸಮಾವೇಶಗಳು, ದೊಡ್ಡ ಸಮಾವೇಶಗಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಾಕೀತಿತ್ತು. ಆದ್ರೂ ಆ ಉಲ್ಲಂಘನೆ ಮಾಡಿ 10,000 ಜನ ಸುಮಾರು ಜನ ಸೇರಿದ್ರು ಅಂತ ಹೇಳ್ಬಿಟ್ಟು ಸುದ್ದಿ. ಅದರಲ್ಲಿ ಸುಮಾರು 1,000 ಜನ ಮೌಲ್ವಿಗಳು ಹೊರದೇಶದಿಂದ ಬಂದಿದ್ರು. ಅದು ಮಿಷನರಿ ಪರ್ಪಸ್ಗೆ ಅಂತ ಬಂದಿದ್ರು. ಅವರು ಏನ್ ಮಾಡಿದ್ರು, ಅದು ಎಲ್ಲಿಂದ, ಇಂಡೋನೇಷಿಯಾ ಮತ್ತೆ ಮಲೇಷಿಯಾದಿಂದ ಬಂದಿದ್ರು ಅಂತ ಹೇಳ್ಬಿಟ್ಟು. ಅದು ಅವಾಗ ಮಾರ್ಚ್ ಮೊದಲನೇ ವಾರ 2ನೇ ವಾರದಲ್ಲಿ ಈ ಕೋವಿಡ್ ಇಂಪ್ಯಾಕ್ಟ್ ನಲ್ಲಿ ಹಾಟ್ಸ್ಪಾಟ್ ದೇಶಗಳಾಗಿತ್ತು. ಅಲ್ಲಿಂದ ಬಂದವರು ಇಲ್ಲಿ ಅವರು ಕ್ವಾರಂಟೈನ್ ಕೂಡ ಆಗ್ಲಿಲ್ಲ, ಸೀದಾ ಮತ ಪ್ರಚಾರಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡ ಸಮಾವೇಶಕ್ಕೆ ಕೈ ಹಚ್ಚಿದ್ರು. ಹೀಗೆ ಹೊರಗಿನಿಂದ ಬಂದಂತಹ ಮೌಲ್ವಿಗಳಿಗೆ ನಮ್ಮ ದೇಶದ ಬಗ್ಗೆ ಯಾವುದೇ ಒಂದು ನಿಷ್ಠೆ ಇರೋದಿಲ್ಲ. ಅದನ್ನ ಅವರು ಮೊದಲನೇದಾಗಿ ಟೂರಿಸ್ಟ್ ವೀಸಾನಲ್ಲಿ ಬಂದು ಮಿಷನರಿ ಆಕ್ಟಿವಿಟೀಸ್ ಅಲ್ಲಿ ಕೈಗೊಂಡು ಮೊದಲನೇ ತಪ್ಪು ಮಾಡಿದ್ರು. ಅಂದ್ರೆ ಮಿಷನರಿ ವೀಸಾ ಅಂತ ಇರತ್ತೆ, ಅವರು ಮಿಷನರಿ ಆಕ್ಟಿವಿಟೀಸ್ ಬಂದಾಗ ಮಿಷನರಿ ವೀಸಾನಲ್ಲಿ ಬರಬೇಕು. ಅದನ್ನ ತಗೊಳ್ದಲೆ ಟೂರಿಸ್ಟ್ ವೀಸಾನಲ್ಲಿ ಬಂದು ಭಾರತಕ್ಕೆ ಮೋಸ ಮಾಡಿದ್ರು. ಎರಡನೇ ವಿಷಯ ಏನಂತಂದ್ರೆ, ಅವ್ರದ್ದು ಏನು ಸಮಾವೇಶ ಆಯ್ತು ಅದಾದ ತಕ್ಷಣ ವಾಪಸ್ಸು ಅವರು ತಮ್ಮ ದೇಶಕ್ಕೆ ಹೋಗ್ಲಿಲ್ಲ. ಅದ್ರ ಬದಲು ಭಾರತದ ಮೂಲೆ ಮೂಲೆಗಳಲ್ಲಿ ಮತ ಪ್ರಚಾರಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರು. ಅಲ್ಲಿ ಮಸೀದಿಗಳಲ್ಲಿ ಚಿಕ್ಕ ಚಿಕ್ಕ ಮತ್ತೆ ದರ್ಗಾಗಳಲ್ಲಿ ಚಿಕ್ಕ ಚಿಕ್ಕ ಸಮಾವೇಶಗಳನ್ನು ಮಾಡಿದ್ರು, ಗುಂಪು ಕಟ್ಟಿದ್ರು. ಅಷ್ಟೊತ್ತಿಗಾಗ್ಲೇ ಭಾರತದಲ್ಲಿ ಲಾಕ್ಡೌನ್, ಕಂಪ್ಲೀಟ್ ನೇಷನ್ ವೈಡ್ ಲಾಕ್ಡೌನ್ ಇತ್ತು. ಅಂದ್ರೂ ಕೂಡ ಅವರು ಎಲ್ಲ ಕಡೆ, ತಮಿಳ್ನಾಡಲ್ಲಿ ಈರೋಡು, ತಿರುನಲ್ವೇಲಿ, ಕರ್ನಾಟಕದಲ್ಲಿ ನಂಜನಗೂಡು, ಬಾಗಲಕೋಟೆ, ಈ ತರ ಎಲ್ಲ ಕಡೆ, ಗುಜರಾತ್, ಅಸ್ಸಾಮು, ಎಲ್ಲಾ ಕಡೆ ಹೋದ್ರು. ಎಲ್ಲಾ ಕಡೆ ಅವರು ಹಳ್ಳಿಗಳಲ್ಲಿ, ಊರುಗಳಲ್ಲಿ ತಮ್ಮ ಚಿಕ್ಕ ಚಿಕ್ಕ ಸಮಾವೇಶ ಮಾಡ್ತಾ ಇದ್ರು, ಗುಂಪು ಕಟ್ಕೊಂಡು ಮತ ಪ್ರಚಾರ ಮಾಡ್ತಾ ಇದ್ರು. ಇದು ಎರಡನೇ ಅವರು ಮಾಡಿದಂತಹ ದೊಡ್ಡ ತಪ್ಪು. ಮೂರನೇದಾಗಿ ತಮ್ಮನ್ನು ತಾವೇ ಸರೆಂಡರ್ ಮಾಡ್ಕೋಬೇಕು. ಮುಂದೆ ಬಂದು ತಾವು ಇಂತಹ ತಬ್ಲಿಗಿ ಜಮಾತ್ನಲ್ಲಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದವರೆಲ್ಲ ಬಂದು ತಮ್ಮನ್ನು ತಾವು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು ಮತ್ತೆ ಪೊಲೀಸ್ಗೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ಭಾರತ ಸರ್ಕಾರ ಕಾಲ್ ಮಾಡಿದ್ರು ಕೂಡ ಅವರು ಮುಂದೆ ಬರಲಿಲ್ಲ. ಅಷ್ಟೇ ಅಲ್ಲ, 4ನೇದು ದೊಡ್ಡ ತಪ್ಪು ಅಂತಂದ್ರೆ, ನಮ್ಮ ಭಾರತೀಯ ಮುಸಲ್ಮಾನ್ ಬಂಧುಗಳು ಅಂಥ ಬಂದವರಿಗೆ ಪೊಲೀಸರಿಗೆ ಅಥವಾ ಭಾರತ ಸರ್ಕಾರಕ್ಕೆ ಒಪ್ಪಿಸಿಕೊಡ್ಲಿಲ್ಲ. ಅವರನ್ನ ತಮ್ಮ ಮನೆಗಳಲ್ಲಿ, ತಮ್ಮ ಮಸೀದಿಗಳಲ್ಲಿ ಮುಚ್ಚಿಟ್ಟು ಕೂಡಿಸ್ಕೊಂಡ್ರು. ಅಂದ್ರೆ ಭಾರತೀಯ ಮುಸಲ್ಮಾನರ ನಿಷ್ಠೆ ಎಲ್ಲಿದೆ? ಭಾರತಕ್ಕೆ ಇದೆಯಾ, ನೆಲಕ್ಕೆ ಇದೆಯಾ, ಅಥವಾ ಮತಕ್ಕೆ ಇದೆಯಾ? ಮತ ಪ್ರಚಾರಕ್ಕೆ ಅಂತ ಬಂದಿರುವಂತಹ ಹೊರದೇಶದ ಮೌಲ್ವಿಗಳ ಮೇಲೆ ನಿಷ್ಠೆ ಜಾಸ್ತಿನಾ ಅಥವಾ ಭಾರತ ಸರ್ಕಾರಕ್ಕೆ ಜಾಸ್ತಿನಾ? ಈ ಪ್ರಶ್ನೆಗಳನ್ನ ನಾವು ಇದಕ್ಕೆ ಉತ್ತರ ನಾವು ಕಂಡುಕೊಳ್ಬೇಕಾದ ಅವಶ್ಯಕತೆ ಇದೆ. ಭಾರತೀಯ ಮುಸಲ್ಮಾನರಾಗ್ಲಿ ಅಥವಾ ಬೇರೆ ಮುಸಲ್ಮಾನರಾಗ್ಲಿ ಅವ್ರನ್ನ ಕನ್ವರ್ಟ್ ಮಾಡೋದಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ. ಆದ್ರೆ ನಮ್ಮ ಭಾರತ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಅವರ ನಿಷ್ಠೆಯನ್ನ ನಾವು ಅರ್ಥಕೊಂಡು ಅದ್ರ ಪ್ರಕಾರ ನಾವು ನಮ್ಮ ಯೋಜನೆಗಳನ್ನ, ನಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕು. ನಮಸ್ಕಾರ.